ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದಯೆ ಹೊಂದಿದವರು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೆಯ ವಾಕ್ಯ. ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ನೋಡ್ರಿ, ಇಲ್ಲಿ ಯೇಸುವಿನ ತಾಯಿಯಾದ ಅಥವಾ ಮರಿಯಳಿಗೆ ದೇವದೂತನು ಹೇಳುತ್ತಿದ್ದಾನೆ, ದೇವರ ದಯೆ ಹೊಂದಿದವಳೇ. ಜೀವನದಲ್ಲಿ ದೇವರ ದಯೆ ಬಹಳ ಮುಖ್ಯ. ಜೀವನದಲ್ಲಿ ಏನು ಇಲ್ಲದಿದ್ದರೂ ಪರವಾಗಿಲ್ಲ, ದೇವರ ದಯೆ ನಮ್ಮ ಜೀವನದಲ್ಲಿ ಇರಬೇಕು. ದೇವರ ದೃಷ್ಟಿಯಲ್ಲಿ ಕೃಪೆ ದೊರಕಿದ, ದಯೆ ದೊರಕಿದ ಅನೇಕ ಭಕ್ತರಿದ್ದಾರೆ. ನೋಹನು ದೇವರ ದಯೆಗೆ ಪಾತ್ರನಾದನು. ಲೋಟನು ದೇವರ ದಯೆಯನ್ನು ಹೊಂದಿದನು. ಅಬ್ರಹಾಮನಿಗೆ ದೇವರ ದಯೆ ದೊರೆಯಿತು. ಮೋಶೆಗೆ, ಇಸ್ರಾಯೇಲರಿಗೆ ದೇವರ ಕೃಪೆ, ದೇವರ ದಯೆ ದೊರಕಿತು. ದಾವೀದನಿಗೆ ಸಹ ದೇವರ ದಯೆ ಸಿಕ್ಕಿತು. ಇವರೆಲ್ಲರೂ ಹಳೆ ಒಡಂಬಡಿಕೆಯ ಭಕ್ತರು. ಅದೇ ವೇಳೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸ್ತ್ರೀಯರಲ್ಲಿ ದೇವರ ದಯೆ ಮರಿಯಳಿಗೆ ದೊರೆಯಿತು. ದೇವದೂತನಾದ ಗಬ್ರಿಯೇಲನು ಮರಿಯಳನ್ನು ಸಂಧಿಸಿ, ದೇವರ ದಯೆ ಹೊಂದಿದವಳೇ, ಶುಭವಾಗಲಿ ಎಂದು ವಂದಿಸಿದನು. ನಮ್ಮ ಜೀವಿತದಲ್ಲಿ ಕೂಡ ನಾವು ಸಹ ದೇವರ ದಯೆಗಾಗಿ ತವಕ ಪಡಬೇಕು. ರಷ್ಯಾ ದೇಶದಲ್ಲಿ ಒಬ್ಬ ಅರಸನು ತನ್ನ ಕುಮಾರನಿಗೆ ರಾಜಾಭಿಷೇಕ ಮಾಡುವ ಸಿದ್ಧತೆಯಲ್ಲಿ ತೊಡಗಿದ್ದನು. ದೇಶವೆಲ್ಲ ಸಂಭ್ರಮದಿಂದ ಸಿದ್ಧತೆ ಮಾಡಿಕೊಳ್ಳುತ್ತಾ ಇತ್ತು. ಆದರೆ ಒಬ್ಬ ದುಷ್ಕರ್ಮಿ ರಾಜಕುಮಾರನನ್ನು ಇದ್ದಕ್ಕಿದ್ದಂತೆ ಹತ್ಯೆ ಮಾಡಿಬಿಟ್ಟನು. ಅವನನ್ನು ಸೆರೆ ಹಿಡಿದ ಸೈನಿಕರು ಅರಸನ ಮುಂದೆ ತಂದು ನಿಲ್ಲಿಸಿದರು. ಅರಸನ ದುಃಖಕ್ಕೆ ಮಿತಿಯೇ ಇಲ್ಲವಾಗಿತ್ತು. ಅರಸನು ಆ ದುಷ್ಕರ್ಮಿಗೆ ಮರಣದಂಡನೆಯನ್ನು ವಿಧಿಸುವೆನೆಂಬುದಾಗಿ ಎಲ್ಲರೂ ಯೋಚಿಸಿದರು. ಆದರೆ ನಡೆದ ಸಂಭವ ಏನು ಗೊತ್ತಾ? ಆ ಅರಸನ ಆಂತರ್ಯದಲ್ಲಿ ಕೋಪ ಉದ್ಭವಿಸುವ ಬದಲು ಆ ಕೊಲೆಗಡುಕನ ಬಗ್ಗೆ ಕನಿಕರ ಉಕ್ಕಿ ಅವನನ್ನು ಹತ್ತಿರ ಕರೆದು ಪ್ರೀತಿಯಿಂದ, ಇನ್ನು ಮುಂದೆ ನೀನೇ ನನ್ನ ಮಗನಾಗಿರುವಿ ಎಂದು ಹೇಳಿದ್ದು ಮಾತ್ರವಲ್ಲ, ತನ್ನ ಮಗನ ಬೆಳೆ ಬಾಳುವ ವಸ್ತ್ರಗಳನ್ನು ಅವನಿಗೆ ತೊಡಿಸಿ ಆ ಪಟ್ಟ ಅಭಿಷೇಕದ ದಿನದಂದು ಕಿರೀಟವನ್ನು ಧಾರಣೆ ಮಾಡಿಸಿದನು. ಅರಸನ ಆ ಮಾತುಗಳು, ಕಾರ್ಯಗಳು ಆ ಮನುಷ್ಯನ ಹೃದಯವನ್ನು ಚೂರು ಚೂರು ಮಾಡಿತು. ಅವನಿಗೆ ನಂಬಲಾಗದಾಯಿತು. ಇದನ್ನೇ ನಮ್ಮ ತಂದೆಯಾದ ದೇವರು ನಮಗೆ ಮಾಡಿದರು. ಮಾನವ ಕುಲ ಆತನೊಬ್ಬನೇ ಮಗನನ್ನು ಸ್ವಲ್ಪವೂ ಕನಿಕರವಿಲ್ಲದೆ ಶಿಲುಬೆಯಲ್ಲಿ ಜಡಿಯಿತು. ಆ ತಪ್ಪಿಗಾಗಿ ಆತನು ಈ ಲೋಕವನ್ನು 1000 ಬಾರಿ ನಾಶ ಮಾಡಬೇಕಾಗಿತ್ತು. ಆತನಾದರೂ ದೇವರಾದರೂ ನಮ್ಮ ಮೇಲೆ ಕೃಪೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಪರಲೋಕದ ಬಾಧ್ಯತೆಯನ್ನು ಹೊಂದಿಕೊಳ್ಳಲು ಕೃಪೆ ತೋರಿಸಿದರು. ದೇವಜನರೇ, ಇಂದು ಕರ್ತನು ನಮಗೆ ಪ್ರೀತಿಯಿಂದ ನಮ್ಮ ಮೇಲೆ ಕನಿಕರ ತೋರಿಸಿ, ದಯೆ ಹೊಂದಿದವನೇ, ದಯೆ ಹೊಂದಿದವಳೇ, ಶುಭವಾಗಲಿ ಎಂದು ಹೇಳುತ್ತಾರೆ. ಆ ದೈವಿಕ ದಯೆಗಾಗಿ, ಕೃಪೆಗಾಗಿ ಹಂಬಲಿಸೋಣ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಎಸಪ್ಪ, ಈ ಲೋಕದಲ್ಲಿ ನಾವು ಪ್ರವಾಸಿಗಳು, ಅಲೆಮಾರಿಗಳು. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಬರುಡಾದ ಅನುಭವಗಳು. ದೇವರೇ, ನಮಗೆ ನಿಮ್ಮ ದಯೆ ಬೇಕು ಸ್ವಾಮಿ, ನಿನ್ನ ಕೃಪೆ ಬೇಕಪ್ಪ. ಯೋಗ್ಯತೆ ಇಲ್ಲದ ನಮ್ಮ ಮೇಲೆ ದೇವರೇ, ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿಸುವ ನಿನ್ನ ಕೃಪೆಯನ್ನು ದಯಪಾಲಿಸಿ. ಆ ಫೇವರ್, ಆ ದಯೆ ಯಾವಾಗಲೂ ನಾವು ಅದಕ್ಕೆ ಬಾಧ್ಯಸ್ಥರಾಗಿ ಯಾವಾಗಲೂ ಹೊಂದಿಕೊಂಡು ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ
ಎಲ್ಲ ದೇವಜನರಿಗಾಗಿ ಪ್ರಾರ್ಥಿಸ್ತಾನೆ ಸ್ವಾಮಿ. ಎಲ್ಲರನ್ನ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಈ ದಿನ ಅವರ ಜೀವನದಲ್ಲಿ ಒಂದು ಅದ್ಭುತದ ದಿನವಾಗಿರಲಿ. ಈ ದಿನ ಅವರ ಜೀವನದಲ್ಲಿ ಒಂದು ಬಿಡುಗಡೆಯ ದಿನವಾಗಿರಲಿ. ಅತಿಶಯಗಳನ್ನು ಮಾಡಿರಿ ಸ್ವಾಮಿ. ಎಲ್ಲ ಕುಟುಂಬಗಳನ್ನು ಹೆಸರಾಗಿ ಬ್ಲೆಸ್ ಮಾಡಿರಿ. ಒಳ್ಳೆಯ ಆರೋಗ್ಯವನ್ನು, ಬಲವನ್ನು ದೇವರಿಗೆ ಕೊಡ್ರಿ. ಸಾಲದಿಂದ ವಿಮುಕ್ತಿಯನ್ನು ಕೊಡ್ರಿ. ಅದ್ಭುತ ನಡೀಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.